ನಮಸ್ಕಾರ. ನಮ್ಮೆಲ್ಲ ಅವಿನ್ ಸರ್ಸಂಗಮದ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಕ್ಕಿ ಮಂಜುನಾಥ್ ಮಾತಾಡ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಸುದಿನ ಅಂತ ನಾನು ಭಾವಿಸ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನಾನು ಇರುವಂಥದ್ದು ಇವತ್ತು ನಮ್ಮ ಸ್ಟುಡಿಯೋ ಅಲ್ಲ, ಆದರೂ ಕೂಡ ಲೈವ್ ಬಂದಿದ್ದೀನಿ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು 11 ಗಂಟೆಗೆ ನಮ್ಮದು ಲೈವ್ ಇರ್ತದೆ. ಆದರೆ ಅದರ ಮುಂಚಿತವಾಗಿ ಒಂದು ಲೈವ್ ಬಂದಿದ್ದೀವಿ. ಕಾರಣ ಇಷ್ಟೇ, ಅವಿನ್ ಸರ್ಸಂಗಮದ 1ರಿಂದ 500ನೇ ಸಂಚಿಕೆವರೆಗೂ ಬಹುಶಃ ನೀವೆಲ್ಲರೂ ಕೂಡ ಕಾದಿರುವಂಥದ್ದು ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಒಂದು ಲೈವ್ ಸ್ವರಸಂಗಮ ಅನ್ನುವಂಥದ್ದು, ಒಂದು ಲೈವ್ ಕಾನ್ಸೆಪ್ಟ್ ಅನ್ನೋದು, ಲೈವ್ ಪ್ರೋಗ್ರಾಮ್ ಅನ್ನುವಂಥದ್ದು ಬಹಳ ಈಸಿ ಆದಂಥದ್ದಲ್ಲ. ಸೊ ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಅವಿನ್ ಸ್ವರಸಂಗಮ ತನ್ನದೇ ಆದಂತಹ ರೀತಿಯಲ್ಲಿ ತನ್ನದೇ ಆದಂತಹ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನು ರಂಜಿಸ್ತಾ ಬಂದಿದೆ. ಹಾಗೆಯೇ ಒಂದಷ್ಟು ಸಾಮಾಜಿಕವಾದಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಇವತ್ತು ಅವಿನ್ ಸ್ವರಸಂಗಮದ ನೂತನ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಅವಿನ್ ಸ್ವರಸಂಗಮದ ಒಂದಷ್ಟು ಕಷ್ಟ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಇದ್ದೇನೆ ನಿಮ್ಮ ಜೊತೆ ಅನ್ನುವಂತಹ ಮಾತನ್ನು ಹೇಳಿದ್ದು. ನಾವು ಪ್ರತಿ ಲೈವಲ್ಲೂ ಕೂಡ ಮಾತನಾಡ್ತಿರ್ತೀವಿ. ಬಹುಶಃ ಸಾಂಸ್ಕೃತಿಕ ರಾಯಭಾರತ್ವಕ್ಕೆ, ಅದು ರಾಜಕಾರಣ ಏನೇ ಇರಲಿ, ರಾಜಕಾರಣದಲ್ಲಿ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕಿ, ಹಾಗೆಯೇ ಈ ರಾಜ್ಯ ಈ ರಾಷ್ಟ್ರ ಕಂಡಂಥ ಅದ್ವಿತೀಯ ಒಂದು ಶ್ರೇಷ್ಠ ರಾಜಕಾರಣಿ ನಮ್ಮ ಪ್ರೀತಿಯ ಡಾಕ್ಟರ್ ಮೋಟಮ್ ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಿರ್ತಕ್ಕಂಥ ಈ ಅವಿನ್ ಸ್ವರಸಂಗಮ ಇದೇ ಜೂನು 6, 7, 8ಕ್ಕೆ ನಿಮ್ಮ ಮುಂದೆ 500ನೇ ಸಂಚಿಕೆಯನ್ನು ಒತ್ತು ತರ್ತಾ ಇದೆ. ಪೋಸ್ಟರ್ ಬಿಡುಗಡೆಯನ್ನು ಇವತ್ತು ನಿಮಗಾಗಿ ಸ್ಪೆಷಲ್ ಆಗಿ ಇಟ್ಕೊಂಡಿದ್ದೀವಿ. ಒಳ್ಳೆ ದಿನ, ಯಾಕಂತ ಹೇಳಿದ್ರೆ ಬಹುಶಃ ದಿನ ಬಂದಿರಲಿಲ್ಲ ನಮಗೆ, ಆ ಭಾಗ್ಯ ಇವತ್ತು ನಮಗೆ ಬಂದಿದೆ. ಇವತ್ತು ಡಾಕ್ಟರ್ ಮೋಟಮ್ ಅವ್ರ ಜೊತೆ ಅವರ ಸುಪುತ್ರಿಯಾಗಿರ್ತಕ್ಕಂಥ, ಈಗಷ್ಟೇ ರಾಜಕಾರಣದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಒಂದಷ್ಟು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಯನಾ ಮೋಟಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮ ಪೋಸ್ಟರ್ನ ಬಿಡುಗಡೆ ಮಾಡ್ತಿದ್ದಾರೆ. ಖಂಡಿತ ಈಗ ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಜೊತೆ ಆಗೋಣ ಅಂತೇಳಿ ಹೇಳ್ತಾ, 500ನೇ ಪ್ರೀತಿಯ ಸಂಚಿಕೆಯನ್ನು ಇದೇ ಜೂನು ಬಹುಶಃ 6, 7, 8ಕ್ಕೆ ನಾವು ಬಿಡುಗಡೆ ಮಾಡ್ತಿದ್ವಿ, ಸಂಚಿಕೆಯನ್ನು ಮಾಡ್ತಿದ್ವಿ. ಆ ಒಂದು ಸಂಭ್ರಮದ ಸಂಚಿಕೆಯನ್ನು ಈ ದಿನ ನಮ್ಮೊಂದಿಗೆ ನಮ್ಮ ಮೂಡಿಗೆರೆಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ನಯನಾ ಮೋಟಮ್ ಅವರು ನಮ್ಮೊಂದಿಗೆ ಇವತ್ತು ಪೋಸ್ಟರ್ನ ಬಿಡುಗಡೆ ಕೊಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಅದಕ್ಕೆ ಜೊತೆಯಾಗಿ ಸಾಕ್ಷಿಯಾಗಿ ಅವರ ಅಮ್ಮನವರಾಗಿರ್ತಕ್ಕಂಥ, ನಮ್ಮೆಲ್ಲರ ಪ್ರೀತಿಯ ತಾಯಿಯಾಗಿರ್ತಕ್ಕಂಥ ಡಾಕ್ಟರ್ ಮೋಟಮ್ನವರು ಕೂಡ ಇವತ್ತು ನಮ್ಮೊಂದಿಗೆ ಇರುವಂಥದ್ದು. ಈ ಎರಡು ಅದ್ಭುತ ಶಕ್ತಿಗಳನ್ನ ನಿಮ್ಮ ಮುಂದೆ, ನಮ್ಮೆಲ್ಲ ವೀಕ್ಷಕರ ಮುಂದೆ ತೋರಿಸ್ತಾ ಇದ್ದೀವಿ. ಖಂಡಿತ ನಮ್ಮ ಮಾನ್ಯ ಶಾಸಕರು ಈಗಾಗಲೇ ಪೋಸ್ಟರ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಒಂದು ತುಂಬ ಬ್ಯುಸಿ ಇರ್ತಕ್ಕಂತಹ MLA, ಯಾಕಂತ ಹೇಳಿದ್ರೆ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಒಂದಷ್ಟು ಕೆಲಸಗಳನ್ನ ತನ್ನದೇ ಆದಂಥ ಯೋಚನೆಯೊಂದಿಗೆ ಮಾಡ್ಕೊಂಡು ಬರ್ತಿರ್ತಕ್ಕಂಥವ್ರು. ಅದರ ನಡುವೆ ಇಂಥ ಒಂದು ಪ್ರೀತಿಯ ಸಂಚಿಕೆಗಾಗಿ ಈ ಒಂದು 500ನೇ ಸಂಚಿಕೆಯ ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮಾನ್ಯ ಶಾಸಕರವರ ಮಾತುಗಳನ್ನ ಒಂದಷ್ಟು ಕೇಳೋಣ. ನಮಗೆ ಖುಷಿಯಾಗಿದೆ ಮೇಡಮ್, ನಿಮ್ಮ ಕೈಯಾರೆ ಬಿಡುಗಡೆ ಆಗಿರೋದು. ಯಾಕಂತ ಹೇಳಿದ್ರೆ ಅಮ್ಮನವರು ಕೂಡ ಈ ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಅವಿನ್ ಸ್ವರಸಂಗಮದ ಬಗ್ಗೆ ನೀವು ಸಾಕಷ್ಟು ನೋಡಿರ್ತೀರಿ, ಕೇಳಿರ್ತೀರಿ. ಮೊನ್ನೆನೂ ಕೂಡ ಅವರು ಮಂಗಳಮುಖಿಯವರು ನಿಮ್ಮ ಒಂದು ನೆನಪು ಮಾಡ್ಕೊಂಡಿದ್ದು, ಅಮ್ಮನ ನೆನಪು ಮಾಡ್ಕೊಂಡಿದ್ದು ನಮಗೆ ತುಂಬಾ ಹೆಮ್ಮೆ ಇದೆ. ಆ ಕಾರ್ಯಕ್ರಮಗಳನ್ನ ಮಾಡಿದಾಗ ನಮ್ಮ ಶಾಸಕರ ಬಗ್ಗೆ ಒಂದು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಾಗ ತುಂಬಾ ಹೆಮ್ಮೆ ಅನಿಸ್ತದೆ. 500ನೇ ಸಂಚಿಕೆಯನ್ನ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ 2 ಮಾತುಗಳು ನಮ್ಮ ವೀಕ್ಷಕರಿಗಾಗಿ. ನನಗಿನ್ನೂ ನೆನಪಿದೆ, ಅವಿನ್ TV ಮತ್ತು ಅವಿನ್ ಸ್ವರ ಸಂಗಮ ಶುರು ಆದ ಟೈಮಲ್ಲಿ. ಆಗ ಗಣೇಶನ ಮತ್ತು ನೀವು ಮಾತ್ರ ಇದ್ರಿ ಆ ಸಮಯದಲ್ಲಿ. ಅವತ್ತಿಂದ ಇವತ್ತು 500ನೇ ಎಪಿಸೋಡ್ ಅಂದರೆ ನಿಜವಾಗ್ಲೂ ಒಂದು ದೀರ್ಘವಾದ ಒಂದು ಪಯಣ ಶುರು ಮಾಡಿದ್ದೀರಾ ಅಂತ ಹೇಳಿದರೆ ತಪ್ಪಾಗದ್ದು. ಯಾಕಂದರೆ ಮೂಡಿಗೆರೆಯಲ್ಲಿ ಈ ಥರ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಆಮೇಲೆ ಅದರಲ್ಲಿ ನೀವು ಏನು ನಮ್ಮ ಮಲೆನಾಡಿನ ಒಂದು ಸಂಸ್ಕೃತಿನ ಮುಂದಿಡಲಿಕ್ಕೆ ಪ್ರಯತ್ನ ಮಾಡಿದ್ರಿ ಈ ಪ್ಲ್ಯಾಟ್ಫಾರ್ಮ್ ಮೂಲಕ. ಅದು ಐ ಥಿಂಕ್ ಎಲ್ಲ ಜನರಿಗೆ ತುಂಬ ಮೆಚ್ಚುಗೆಗೆ ಒಳಗಾಯಿತು. ಅದ್ರ ಜೊತೆ ನೀವು ನ್ಯೂಸು ಮತ್ತು ಬೇರೆ ಮತ್ತೊಂದು ಕವರೇಜ್ನೂ ಕೂಡ ಅದಕ್ಕೂ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಂದ್ರಿ. ಒಳ್ಳೆ ಇದು ಬೆಳವಣಿಗೆ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಇಡೀ ಮಲೆನಾಡು ಭಾಗಕ್ಕೆ ನಿಜವಾಗ್ಲೂ ಒಂದು ನಿಮಗೆ ತುಂಬ ಒಳ್ಳೆ ಹೆಸರು ಮಲೆನಾಡು ಭಾಗದಲ್ಲಿ ಸಿಕ್ಕಿದೆ. ಇನ್ನೂ ಅದು ರಾಜ್ಯ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ನಿಮಗೆ ಆಶಿಸ್ತೀನಿ. ಅದಲ್ಲದೆ ಏನಿವತ್ತು 5, 6, 7, 8 ಜೂನಿಗೆ ನೀವೊಂದು ವಿನೂತನವಾದ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀರಾ. ಅದಕ್ಕೂ ಯಶಸ್ಸು ಸಿಗಲಿ. ಯಾಕಂದರೆ ನಿಮ್ಮ ಅಡಿಪಾಯ ಅಲ್ಲಿಂದನೇ ಶುರುವಾಗಿದ್ದು. ಅದನ್ನು ಮತ್ತೆ ನೀವು ಇನ್ನೂ ಗಟ್ಟಿ ಮಾಡಿಕೊಳ್ಳಿಕ್ಕೆ 500 ಎಪಿಸೋಡ್ ಮೂಲಕ ಎಲ್ಲ ರಾಜ್ಯ ಮಟ್ಟದ ಗಾಯಕರನ್ನ, ಕಲಾವಿದರನ್ನ ಕರೆಸ್ಬಿಟ್ಟು ಒಂದು ಕಾಂಪಿಟೇಷನ್ ಥರ ಏನು ಮಾಡ್ತಾ ಇದ್ದೀರಾ,
ಅದಕ್ಕೆ ನಾನು ಶುಭಾಶಯಗಳು, ಅಭಿನಂದನೆಗಳು. ಗಣೇಶನ ಒಳ್ಳೆಯದಾಗಲಿ, ಮತ್ತು ನಿಮ್ಮೆಲ್ಲ ತಂಡದವ್ರಿಗೂ ಒಳ್ಳೆಯದಾಗಲಿ. ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಒಂದು ರೀತಿ ನ್ಯೂಟ್ರಲ್ ಆಗಿ ಯಾರಿಗೂ ಒಬ್ಬರಿಗೆ ಪರವಾಗಿ ಅಂತ ನೀವು ಮಾಡಿಲ್ಲ, ಎಲ್ಲ ಕವ್ರೇಜ್ನೂ ಮಾಡಿದ್ದೀರಾ. ಪರ ವಿರೋಧ ಎಲ್ಲದನ್ನೂ ಇಟ್ಕೊಂಡು ನೀವು ಮಾಡ್ಕೊಂಡು ಬಂದಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಒಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಬರಲೇಬೇಕು ಮೇಡಮ್. ನಾನು ಬಂದಿದ್ದೆ ಅವ್ರ ಜೊತೆ, ಒಂದು ಎಪಿಸೋಡ್ ಮಾಡಿದ್ದೀನಿ. ಇದು ನಮ್ಮ ಶಾಸಕರ ಮಾತಾಗಿತ್ತು. ಇದು ಒಳ್ಳೇದಾಗಲಿ. ನಮ್ಮೆಲ್ಲ ಬರುವಂಥ ಎಲ್ಲ ಗಾಯಕರಿಗೂ ಕೂಡ ವಿಶ್ವಾಸನ ಈಗಾಗಲೇ ತಿಳಿಸಿದ್ದಾರೆ. ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥ ವಿನಂತಿ ಮಾಡ್ಕೊಂಡು, ವಿಶೇಷವಾಗಿ ನಾನು ಹೇಳಿದೆ ಡಾಕ್ಟರ್ ಮೋಟಮ್ಮ ಅವರ ಸಾರಥ್ಯದಲ್ಲಿ ಬರ್ತಿರ್ತಕ್ಕಂಥ ಅಭಿನ್ ಸ್ವರ ಸಂಗಮ. ಬಹುಶಃ ಮೂಡಿಗೆರೆ ಅಂದರೆ ಇವತ್ತು ಸಾಂಸ್ಕೃತಿಕವಾಗಿ ಎಷ್ಟೇ ಗಟ್ಟಿಯಾಗಿ ನಿಂತಿದ್ರು ಕೂಡ, ಇವತ್ತು ನಾವಲ್ಲಿ ಎಷ್ಟೇ ಬೆಳೆದಿದ್ರು ಕೂಡ, ಅದಕ್ಕೆ ಒಂದು ಮೂಡಿಗೆರೆಗೆ ಒಂದು ಸಾಂಸ್ಕೃತಿಕ ನೆಲೆಗೆ, ಒಂದು ಈ ಮಣ್ಣಿಗೆ ಒಂದು ಭದ್ರ ಬುನಾದಿ, ಒಂದು ಅಡಿಪಾಯನ ಹಾಕಿಕೊಟ್ಟಂಥವ್ರು ಡಾಕ್ಟರ್ ಮೋಟಮ್ಮ ಅವರು. ನೀವೆಲ್ಲ ಗಮನಿಸಿದಿರಿ, ಸಾಕಷ್ಟು ಹಿರಿಯರಿದ್ರಿ, ಕಿರಿಯರಿದ್ರಿ. ಇವತ್ತಿನ ಜನ್ರೇಷನ್ಗೆ ಇವರ ಹಾಡುಗಳನ್ನ ಆಗಾಗ ನಾವು ಕೇಳಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಹಿರಿಯರಿಗೆ ಸಾಕಷ್ಟು ಜನಕ್ಕೆ ಗೊತ್ತು ಇವರ ಒಂದು ಮಾರ್ಗದರ್ಶನ, ಇವರ ರಾಜಕಾರಣ, ಇವರ ರಾಜಕೀಯ ಜೀವನ, ಅದರಿಂದ ಆಚೆಗೆ ಸಾಮಾಜಿಕ ಜೀವನ, ಅದರಿಂದ ಆಚೆಗೆ ಸಾಂಸ್ಕೃತಿಕವಾದಂತಹ ವಾತಾವರಣ, ಎಲ್ಲದನ್ನು ಕೂಡ ಒಂದು ಕಡೆ ನೋಡೋಕ್ಕೆ ಸಾಧ್ಯ ಆದರೆ ಅದು ಡಾಕ್ಟರ್ ಮೋಟಮ್ಮ ಅವರು ಅಂತ ಹೇಳಿ ಹೇಳ್ತಾ, ಅಮ್ಮ ಇವತ್ತು ತಮ್ಮ ಮಗಳು MLA ಅವರು ಇವತ್ತು ಪೋಸ್ಟನ್ನ ಬಿಡುಗಡೆ ಮಾಡಿದ್ದಾರೆ. ನೀವೀಗ ನೂತನ ಸಾರಥ್ಯ ವಹಿಸಿದ ಮೇಲೆ MLA ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಖುಷಿಯಾಗಿದೆ ಮತ್ತು ಹೆಮ್ಮೆ ಅನ್ನಿಸ್ತದೆ. ಮೊದಲನೇದಾಗಿ ನೀವು 500ನೇ ಎಪಿಸೋಡ್ಗೆ ರೀಚ್ ಆಗಿರೋದು ನನಗೆ ಬಹಳ ಹೆಮ್ಮೆ ತಂದಿದೆ. ಅದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತೇನೆ. 500ನೇ ಎಪಿಸೋಡಿನ ಜೂನ್ 5, 6ನೇ ತಾರೀಕಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ. ಜಿಲ್ಲೆ ಏನು ರಾಜ್ಯದ ಆದ್ಯಂತ ಕಲಾ ಪ್ರತಿಭೆಗಳು ಬಂದು ಅವರ ಕಲಾ ಪ್ರದರ್ಶನ ಆಗಲಿ ಅನ್ನೋ ಹಾರೈಕೆಯನ್ನು ಹಾರಿಸ್ತಾ, ಎಲ್ಲ ವೀಕ್ಷಕರು ಇದನ್ನು ಗಮನಿಸಬೇಕು ಮತ್ತು ಅವರ ಒಪಿನಿಯನ್ ಕೊಡಬೇಕು ಮತ್ತು ಅದಕ್ಕೆ ಇದನ್ನೂ ಕೊಡಬೇಕಾಗುತ್ತೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ನನಗೆ ಸಾರಥ್ಯದ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಗಣೇಶ್ ಬಕ್ಕಿ ಮಂಜುನಾಥ್ ಅವರ ತಂಡದವರು. ಅದು ಎಷ್ಟರ ಮಟ್ಟಿಗೆ ಅದನ್ನು ಹೊತ್ಕೊಂಡು ನಿಭಾಯಿಸ್ಬೋದು ಅಷ್ಟರ ಮಟ್ಟಿಗೆ ನಾನು ನಿಭಾಯಿಸ್ತೀನಿ. ಅದಕ್ಕೆಲ್ಲರ ಸಹಕಾರ ಬೇಕಾಗುತ್ತೆ, ಊರಿನವ್ರ ಸಹಕಾರ. ನಮ್ಮ ತಾಲೂಕಿನಲ್ಲಿ ಇಂಥದ್ದೊಂದು ಸೋಷಿಯಲ್ ಮೀಡಿಯಾ ಅಭಿನ್ TV ಕಾರ್ಯಕ್ರಮ ನಡೀತಿದೆಯಲ್ಲ, ನಮ್ಮ ನಡೆ ನುಡಿ ಆಚಾರ ವಿಚಾರ, ನಮ್ಮ ಮಲೆನಾಡಿನ ಸುದ್ದಿಗಳ ಪ್ರಚಾರಕ್ಕೆ ಅದು ಸಹಾಯ ಆಗ್ತದಂಥ ಹೆಮ್ಮೆ ನಮ್ಮ ಈ ಭಾಗದ ಜನರಿಗೆ ಬರಲಿ, ಅವರೆಲ್ಲ ಸಹಾಯ ನೀಡಲಿ ಅಂತ ಹಾರೈಸ್ತೀನಿ. ಇವತ್ತು ನನ್ನ ಫ್ರೆಂಡ್ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದರು, ವನಮಾಲ NR-ಪುರದಿಂದ ಬಂದು ಇದರಲ್ಲಿ ಅವರು ಭಾಗವಹಿಸಿರೋದು ನಮಗೆ ಹೆಮ್ಮೆ ತಂದಿದೆ. ಅವರ ಶುಭ ಹಾರೈಕೆಯೂ ಕೂಡ ನಿಮಗೆ ಇರುತ್ತೆ ಅಂತ ಹೇಳಿ ಯಶಸ್ವಿಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೂ ಸಮಯ ಕೊಟ್ಟಂತಹ ನಮ್ಮ ಶಾಸಕರು ನಯನಾ ಮೋಟಮ್ ಅವರಿಗೆ, ಹಾಗೆ ವಿಶೇಷವಾಗಿ ಅಮ್ಮ ಹೊರಗಡೆ ಹೋಗೋರಿದ್ದರು, ಆದರೂ ಕೂಡ ನಮ್ಮ ಪ್ರೀತಿ ಕರೆಗೆ ಹೋಗೊಟ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಈ ಕುಟುಂಬಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿ. ಯಾಕಂತ ಹೇಳಿದ್ರೆ ಒಂದು ಇದ್ದಾಗ ನಾನು ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಅಂತ ಒಂದು ಶಕ್ತಿ ಬೇಕು. ಆ ಶಕ್ತಿನೇ ಡಾಕ್ಟರ್ ಮೋಟಮ್ ಅವರು ಅಂತ ನಾವು ಸಾಕಷ್ಟು ಬಾರಿ ಲೈವ್ನಲ್ಲಿ ಹೇಳಿದ್ವಿ. ಇನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಜೂನ್ 6, 7, 8 500ನೇ ಮಹಾ ಸಂಚಿಕೆ, ಸಂಭ್ರಮ, ಸ್ಪರ್ಧೆ ಎಲ್ಲದೂ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಅದಕ್ಕಾಗಿ ಕಾಯ್ತಾ ಇರಿ. ಈಗಾಗ ಕಾರ್ಯಕ್ರಮವನ್ನು ಈ ಒಂದು ಲೈವನ್ನು ನೋಡ್ತಿರ್ತಕ್ಕಂಥವ್ರು ಹೆಚ್ಚೆಚ್ಚು ಶೇರ್ ಮಾಡಿ. ಈಗಾಗಲೇ ಯಾರಾದರೂ ಕೂಡ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಗಾಯಕರಿದ್ದರೆ ಅಥವಾ ರಾಜ್ಯ ಮಟ್ಟದ 500ನೇ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸ್ಪರ್ಧೆಯಾಗಿ ಒಬ್ಬ ಸ್ಪರ್ಧಾಳು ಆಗಿ ಗೆಲುವಿನ ಬಹುಮಾನ ತಗೊಂಡು ಹೋಗೋ ಮೂಲಕ ನಿಮ್ಮ ಹೆಸರನ್ನು ಕೂಡ ಬಹಳ ಉನ್ನತಕ್ಕೆ ಕೊಂಡೊಯ್ಬೋದು ಅಂತಲೇ ಹೇಳ್ತಾ ಈ ಒಂದು ಪ್ರೀತಿಯ ಕಾರ್ಯಕ್ರಮವನ್ನು ಲೈವ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.